ಇನ್ನು ಹಳೆ ಬೇರು ಹೊಸ ಚಿಗುರು ಡಿಕೆ ಸಂಪುಟದ ಫಾರ್ಮುಲಾ ಇದು. ಹಿರಿಯರಿಗಿಂತಲೂ ಕೂಡ ಕಿರಿಯರಿಗೆ ಹೆಚ್ಚು ಮಣೆ ಹಾಕಲಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ. ಸಮತೋಲಿತ ಕ್ಯಾಬಿನೆಟ್ ರಚಿಸಲು ಕೈಕಮಾಂಡ್ ಈಗ ಕಸರತ್ತನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಖರ್ಗೆ ಸಭೆಯತ್ತ ಸಚಿವ ಸ್ಥಾನ ಆಕಾಂಕ್ಷಿಗಳ ಚಿತ್ತ ಇದೆ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ದೆಹಲಿ ಹೈಕಮಾಂಡ್ ನಾಯಕರ ಈ ಒಂದು ಸಭೆ. ಇಂದು ರಾತ್ರಿಯೊಳಗೆ ಅಂತಿಮವಾಗಲಿದೆ ಮೊದಲ ಪಟ್ಟಿ. ಅದಾದ ನಂತರ ರಿಲೀಸ್ ಕೂಡ ಮಾಡ್ತಾರೆ. ಹೀಗೆ ಬಹಳಷ್ಟು ಕುತೂಹಲ ಇದೆ. ಮೊದಲನೇದಾಗಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಡಿಕೆ ಅವರ ಒಂದು ಮಾತಾಗಿತ್ತು. ಈ ಹಿಂದೆಯೂ ಕೂಡ ಅವರು ಹೇಳಿದ್ರು, ಹೊಸಬರಿಗೆ ಅವಕಾಶ ಕೊಡಬೇಕು. ಹೊಸಬರಿಗೆ ಅವಕಾಶ ಕೊಟ್ಟಾಗ ಪಕ್ಷದ ಮೇಲೆ ಅವ್ರಿಗೂ ಕೂಡ ನಂಬಿಕೆ ಇರುತ್ತೆ. ಅದಾದ ನಂತರ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಭಾವನೆ ಬರುತ್ತೆ. ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಈ ಹಿಂದೆಯೇ ಒಮ್ಮೆ ಹೇಳಿದ್ರು. ಅದಾದ ನಂತರ ಇಲ್ಲಿ ಒಂದು ಕಡೆ ಸೀನಿಯಾರಿಟಿ, ಮತ್ತೊಂದು ಕಡೆ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಇಬ್ಬರಲ್ಲೂ ಇರುವಂತಹ ಒಂದು ಆಯ್ಕೆಯಲ್ಲಿ ಹೈಕಮಾಂಡ್ ಯಾರಿಗೆ ಹೆಚ್ಚು ಆದ್ಯತೆಯನ್ನ ಕೊಡುತ್ತೆ ಅಥವಾ ಯಾರ ಬಗ್ಗೆ ಏನು ಅಭಿಪ್ರಾಯವನ್ನ ಹೊಂದಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡ್ತಾ ಇರುವಂತಹ ಹೈಕಮಾಂಡ್ ಈಗ ಹೀಗೆ ಮೊದಲನೇದಾಗಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಂದ್ರೆ ಶಾಸಕರಿಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಒಂದಷ್ಟು ಶಾಸಕರಿದ್ದಾರೆ. ಅವರು ಕೂಡ ನಾವು ಸಚಿವ ಆಕಾಂಕ್ಷಿಗಳು ಅಂತ ಹೇಳಿ ದೆಹಲಿ ಹತ್ತ ಬಹಳಷ್ಟು ಬಾರಿ ಹೋಗಿ ಬಂದಿರೋದು ಉಂಟು. ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ. ನಾವು ಕೂಡ ಸಚಿವ ಆಕಾಂಕ್ಷಿಗಳು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಎಲ್ಲರೂ ಕೂಡ ಹಿರಿಯರೇ ಇದ್ದಾರೆ, ಎಲ್ಲರೂ ಕೂಡ ಸೀನಿಯರ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಸೀನಿಯಾರಿಟಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಬಣದಿಂದಲೇ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಬಹುದು. ಇದೆಲ್ಲವೂ ಕೂಡ ಆಪ್ಷನ್ಸ್ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಹುಗಾರ್, ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಫೈನಲಿ ಇವತ್ತು ನಿರ್ಧಾರ ಆಗುತ್ತಂತೆ. ಅಂತಂದ್ರೆ ಯಾರಿಗೆ ಯಾವುದರ ಅವಕಾಶ ಕೊಡಬೇಕು, ಯಾರಿಗೆ ಯಾವ ಸ್ಥಾನವನ್ನ ಕೊಟ್ಟರೆ ಬಹುಶಃ ಸರಿಯಾಗಿ ಅವ್ರು ನಿಭಾಯಿಸಬಹುದು ಅಂತ ಹೇಳಿ. ಬಟ್ ಇಲ್ಲಿ ಹೊಸಬರಿಗೆ ಅವಕಾಶ ಜಾಸ್ತಿ ಕೊಡ್ತಾರಾ ಅಥವಾ ಹಿರಿಯರಿಗೆ ಸೀನಿಯಾರಿಟಿ ಅನ್ನೋದಕ್ಕೆ ಜಾಸ್ತಿ ಆದ್ಯತೆ ಕೊಡುತ್ತಾ ಹೈಕಮಾಂಡ್ ಅಂತ? ರೋಶಿನಿ, ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಹೈ ವೋಲ್ಟೇಜ್ ಸಭೆ ಕೂಡ ಇರುವಂಥದ್ದು. ನಿನ್ನೆ ಕೂಡ ರಾತ್ರಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬರಲಿದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ನಾಳೆನೇ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇರುವಂಥದ್ದು. ಅದರ ಹಿಂದಿನ ದಿನ ಇವತ್ತು ಒಂದು ಸಚಿವರ ಪಟ್ಟಿ ಕೂಡ ತಯಾರು ಮಾಡಬೇಕಾಗಿರ್ತಕ್ಕಂಥ ಸವಾಲು ಕಾಂಗ್ರೆಸ್ ಪಕ್ಷದ ನಾಯಕರಿಗಿದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಜೊತೆ ಕೂಡ ಈಗ ಸಭೆ ಕೂಡ ಆರಂಭವಾಗುವಂಥದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ ಈಗ 2 ಹಂತದಲ್ಲಿ ಸಚಿವರನ್ನ ಒಂದು ಫೈನಲ್ ಮಾಡಬೇಕಾ ಅಥವಾ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಆಗುತ್ತೆ. ಕೆಲವು ಈಗ 2 ಹಂತದಲ್ಲಿ ಮಾಡಿ, ಯಾಕಂತಂದ್ರೆ ಅಸಮಾಧಾನ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಖಾತೆಗಳನ್ನ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಲೆಕ್ಕಾಚಾರ ಇದೆ. ಹಾಗಾಗಿ ಈಗ ಮೊದಲ ಒಂದು ಪಟ್ಟಿಯಲ್ಲೇ ಒಂದು ಡಿ ಕೆ ಶಿವಕುಮಾರ್ ಅವರ ಜೊತೆ ಸುಮಾರು 8 ರಿಂದ 10 ಸಚಿವರನ್ನ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಒಂದು ಪಟ್ಟಿಯನ್ನು ಫೈನಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಪಕ್ಷದ ನಾಯಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸೀನಿಯಾರಿಟಿ ಮೇಲೆ ಕೊಡಬೇಕು, ಜಾತಿವಾರು ಕೊಡಬೇಕು, ಪ್ರಾದೇಶಿಕವಾರು ಕೊಡಬೇಕು. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇವತ್ತು ಸಭೆ ಕೂಡ ಆಗುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಅವರ ಅತ್ಯಾಪ್ತರಿಗೂ ಕೂಡ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಜಾತಿವಾರು ಕೂಡ ಒಂದು ಜಾತಿಯಲ್ಲಿ 3-4 ಸಚಿವರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನು ಉಳಿದಂಥವರಿಗೆ ಅವಕಾಶ ವಂಚಿತರಾಗ್ತಾರೆ. ಅದು ಪಕ್ಷಕ್ಕೆ ಮುಂದೆ ಒಂದು ಸಂಕಷ್ಟ ಆಗುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಲೆಕ್ಕಾಚಾರವು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಈಗ ಈ ಹಿಂದೆ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರುವಂತಹ ಬಹುತೇಕ ಒಂದು ಶಾಸಕರೇನಿದ್ದಾರೆ ಮತ್ತೊಮ್ಮೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಈಗ ಕೆಲವರೆಲ್ಲ ದೆಹಲಿಗೂ ಕೂಡ ಹೋಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ, AC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹೀಗೆ ನಮಗೂ ಕೂಡ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಮೊದಲ ಹಂತದಲ್ಲಿಯೂ ಕೂಡ ಪ್ರಬಲವಾಗಿರ್ತಕ್ಕಂತಹ ನಾಯಕರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದರ ಒಂದು ಅಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಹಲವರು ಒಂದು ದೊಡ್ಡ ಪಟ್ಟಿಯೇ ಕೂಡ ಇರುತ್ತೆ. ಈಶ್ವರ್ ಖಂಡ್ರೆ ಅವರು, MB ಪಾಟೀಲ್ರು,
ಹೀಗೆ ಹಲವರು ಒಂದು ದೊಡ್ಡ ಪಟ್ಟಿಯೇ ಇದೆ. ಆ ಪಟ್ಟಿಯಲ್ಲಿ ಯಾರನ್ನೆಲ್ಲ ಫೈನಲ್ ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಕೂಡ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಮುಂದಾದರೆ ಅವರ ಒಂದು ಸಮುದಾಯದಲ್ಲೇ ಕೂಡ ಹಲವರು ಆಕಾಂಕ್ಷಿಗಳಿದ್ದಾರೆ. ರಿಜ್ವಾನ್ ಅರ್ಷದ್ ಅವರಿದ್ದಾರೆ, ಸಲೀಂ ಅಹಮದ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಹೀಗೆ ಹಲವರ ಪಟ್ಟಿ ಕೂಡ ಇದೆ. ಅದರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು? ಯು ಟಿ ಖಾದರ್ ಇದ್ದಾರೆ. ಯು ಟಿ ಖಾದರ್ ಅವರಂತೂ ನಾನು ಸ್ಪೀಕರ್ ಸ್ಥಾನ ಸಾಕು, ಅವಾಗಲೇ ನಂಗೆ ಸಚಿವ ಸ್ಥಾನ ಬೇಕಾಗಿತ್ತು, ಆದರೆ ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ಹಾಗಾಗಿ ನಾನು ಆ ಜವಾಬ್ದಾರಿ ನಿಭಾಯಿಸಿದ್ದೇನೆ, ಮುಂದೆ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟು ಹಿಡಿದಿದ್ದಾರೆ. ಅಂತಿಮವಾಗಿ ಅವರು ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ದಾರೆ. ಸ್ಪೀಕರ್ ಆಗಿ ಅವರ ಜೊತೆ ಇರತಕ್ಕಂಥ ಎಲ್ಲ ಶಾಸಕರ ಜೊತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆ ಆಗಿರ್ಬೋದು, ಅವರು ಕೂಡ ಫೋಟೋ ಸೆಷನ್ ಮಾಡಿ ಇದೇ ಲಾಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯು ಟಿ ಖಾದರ್ ಅವರು ಸಜ್ಜಾಗಿದ್ದಾರೆ. ಅವರಿಗಂತೂ ಈ ಬಾರಿ ಅವಕಾಶ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟು ಹಿಡಿದುಕೊಂಡಿದ್ದಾರೆ. ಹೀಗೆ ಹಲವರ ಪಟ್ಟಿ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಒಂದು ಸೀನಿಯರ್ ಶಾಸಕರೇನಿದ್ದಾರೆ, ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಬಿ ಆರ್ ಪಾಟೀಲ್ ಆಗಿರ್ಬೋದು, ಜಿ ಎಸ್ ಪಾಟೀಲ್ ಆಗಿರ್ಬೋದು, ಹೀಗೆ ಒಂದು ಅಶೋಕ್ ಪಟ್ಟಣ ಆಗಿರ್ಬೋದು, ಹಲವರು ದೊಡ್ಡ ಪಟ್ಟಿಯೇ ಇದೆ. ಅವರು ಕೂಡ ನಮಗೆ ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಬಿಗಿಪಟ್ಟು ಹಿಡಿದಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ತಾ ಇದ್ದಾರೆ. ಅವರ ಒಂದು ಅತ್ಯಾಪ್ತರು ಕೂಡ ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. 3-4 ಬಾರಿ ಗೆದ್ದವ್ರಕ್ಕಿಂತ ಮೊದಲ ಬಾರಿ ಗೆದ್ದವ್ರು ನಮಗೂ ಕೂಡ ಒಬ್ಬರಿಗಾದರೂ, ನಾವು 7-8 ಶಾಸಕರು ಗೆದ್ದಿದ್ದೀವಿ, ಅದರಲ್ಲಿ ಒಬ್ಬರಿಗಾದರೂ ಅವಕಾಶ ಮಾಡಿಕೊಡಿ ಅನ್ನುವಂಥ ಬಿಗಿಪಟ್ಟು ಹಿಡಿದಿದ್ದಾರೆ. ಹೀಗೆ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತಬಣದಲ್ಲಿ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ, ಕುಣಿಗಲ್ ರಂಗನಾಥ್ ಅವರಿದ್ದಾರೆ, ಚಲುವರಾಯ ಸ್ವಾಮಿ ಅವರು ಕೂಡ ಮತ್ತೊಮ್ಮೆ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರ ಕಡೆಯಿಂದ ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಹೀಗೆ ದೊಡ್ಡ ಪಟ್ಟಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಅಳಿದು ತೂಗಿ ಲೆಕ್ಕಾಚಾರ ಹಾಕುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ. ಮತ್ತೆ ಮಾತಾಡ್ತೀನಿ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಈಗ.